ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಸೊ ಗೈಸ್, ಈ ರೀಡಿಂಗ್ ತುಂಬ ಜನರಲ್ ಆಗಿರುತ್ತೆ, ಎಲ್ಲರ ಜೊತೆ ರೆಸೊನೇಟ್ ಆಗೋದಿಲ್ಲ. ನಿಮ್ಮ ಜೊತೆ ರೆಸೊನೇಟ್ ಆದರೆ ಮಾತ್ರ ತಗೊಳ್ಳಿ, ಇಲ್ಲ ನೆಕ್ಸ್ಟ್ ಟೈಮ್ ವಿಡಿಯೋ ಚೆಕ್ ಮಾಡ್ಕೊಳ್ಳಿ. ಯಾವಾಗಾದರೂ ಡೆಫಿನೆಟ್ಲಿ ವಿಡಿಯೋ ರೆಸೊನೇಟ್ ಆಗ್ಬೋದು. ಕಿಂಗ್ ಆಫ್ ಪೆಂಟಿಕಲ್ಸ್ ಫಸ್ಟ್ ಬಂದಿರೋದ್ರಿಂದ, ಕ್ವೀನ್ ಆಫ್ ವ್ಯಾಂಡ್ಸ್ ಬಂದಿರೋದ್ರಿಂದ ನಿಮ್ಮ ರಿಲೇಶನ್ಶಿಪ್ಪು ಇಬ್ಬರು ಇಂಡಿಪೆಂಡೆಂಟ್ ಆಗಿದ್ದೀರಾ ಅನ್ನಿಸ್ತಿದೆ, ಇಲ್ಲ ವರ್ಕಿಂಗ್ ವುಮೆನ್ ಆ್ಯಂಡ್ ವರ್ಕಿಂಗ್ ಮ್ಯಾನ್ ಅಂತ ಹೇಳ್ಬೋದು. ಆಮೇಲೆ ನಿಮ್ಮ ಲೈಫ್ ಜವಾಬ್ದಾರಿ ನೀವೇ ತೊಗೊಂಡಿದ್ದೀರಾ ಅಂತಲೂ ಹೇಳ್ಬೋದು. ಆ್ಯಂಡ್ ಕ್ಯಾಸ್ಟ್ ಕೂಡ ಇಲ್ಲಿ ಕೆಲವೊಬ್ರಿಗೆ ನಾನು ಹೇಳ್ಬೋದು ಅಂದರೆ ಡಿಫ್ರೆಂಟ್ ಇದೆ ಅಂತ ಹೇಳ್ಬೋದು. ದೇರ್ ಈಸ್ ಸಮಥಿಂಗ್ ಡಿಫ್ರೆಂಟ್. ಓಕೆ, ಏಜ್ ಮ್ಯಾಟರ್ ಇರ್ಬೋದು, ಕಲ್ಚರ್, ನಿಮ್ಮ ಕ್ಯಾಸ್ಟ್ ಡಿಫ್ರೆಂಟ್ ಇರ್ಬೋದು ಕೆಲವೊಬ್ಬರಿಗೆ. ಆಮೇಲೆ ಬಟ್ ಥಿಂಕಿಂಗ್ ಆಲ್ಮೋಸ್ಟ್ ಸೇಮ್ ಇದೆ ಅನ್ನಿಸ್ತಿದೆ. ಬಟ್ ಆ್ಯಕ್ಷನ್ ತಗೊಳ್ಳೋದ್ರಲ್ಲಿ, ಮಾತಾಡೋದ್ರಲ್ಲಿ ಒಬ್ಬರು ತುಂಬ ಕ್ಲೆವರ್ ಆಗಿದ್ದಾರೆ, ಇನ್ನೊಬ್ರು ತುಂಬ ಬಿಸ್ನೆಸ್ ಮೈಂಡೆಡ್ ಇದ್ದಾರೆ ಅಂತಲೂ ಹೇಳ್ಬೋದು. ಯಾರಿದ್ದೀರಾ ಅಂತ ನಿಮಗೆ ಗೊತ್ತಾಗ್ತಿರುತ್ತೆ ರೀಡಿಂಗ್ ನೋಡ್ತಾ. ಸೊ ಮೇನ್ ನನಗಿಲ್ಲ ಅನಿಸ್ತಿರೋದು ಕಿಂಗ್ ಆಫ್ ಪೆಂಟಿಕಲ್ಸ್ ಫಸ್ಟ್ ಕಾರ್ಡ್ ಬಂದಿರೋದ್ರಿಂದ, ಕ್ವೀನ್ ಆಫ್ ವ್ಯಾಂಡ್ಸ್ ಆಲ್ಸೋ ಬಂದಿರೋದ್ರಿಂದ ನಿಮ್ಮಿಬ್ಬರ ಮಧ್ಯೆ ಕಮ್ಯುನಿಕೇಶನ್ ತುಂಬ ಕಮ್ಮಿ ಆಗ್ಬೋದು. ಆ್ಯಂಡ್ ಫೀಲಿಂಗ್ಸ್ ಕೂಡ ಎಕ್ಸ್ಪ್ರೆಷನ್ ಅಷ್ಟು ತೋರಿಸ್ಕೋತಿಲ್ಲ. ಒಬ್ಬರು ಮಾತ್ರ ಡೆಫಿನೆಟ್ಲಿ ತುಂಬ ಸೆಕ್ಷುಯಲಿ ಅಂದರೆ ತುಂಬ ಅಟ್ರಾಕ್ಟಿಂಗ್ ಆಗಿ ಕಾಣೋಕೆ ಟ್ರೈ ಮಾಡ್ತಾನೆ ಇದ್ದೀರಾ ನಿಮ್ಮ ಪಾರ್ಟ್ನರ್ ಮುಂದೆ. ವಿತ್ ವರ್ಕ್ ಕೂಡ ಮಾಡ್ತಾ ಇದ್ದೀರಾ. ಓಕೆ, ಲೈಕ್ ತುಂಬ ಲೇಜಿ ಇಲ್ಲ, ಇಬ್ಬರು ತುಂಬ ವರ್ಕಿಂಗ್ ಚೆನ್ನಾಗಿದೆ ನಿಮ್ಮದು. ಬಟ್ ಯಾರೋ ಒಬ್ರು ಫೀಲಿಂಗ್ಸ್ನ ಹೈಡ್ ಮಾಡ್ಕೋತಿದ್ದೀರಾ ಬಿಕಾಸ್ ಆಫ್ ವರ್ಕ್. ನಿಮಗೆ ಭಯ ಇದೆ, ಲೈಕ್ ಈ ಎಲ್ಲ ಥಿಂಗ್ಸಲ್ಲಿ ತುಂಬ ಡೀಪಾಗಿ ಹೋಗ್ಬಿಟ್ರೆ ವರ್ಕ್ ಮೇಲೆ ಇಂಟ್ರೆಸ್ಟ್ ಕಮ್ಮಿ ಆಗುತ್ತೆ, ಈ ಥರ ಒಂದು ಫೀಲಿಂಗ್ ಇದೆ ಅನ್ನಿಸ್ತಿದೆ. ಹಾಗಾಗಿ ಕೆಲವೊಬ್ರು ಇಲ್ಲಿ ಸ್ಪೆಷಲಿ ಮ್ಯಾನ್ ಎನರ್ಜಿ ಐ ಕ್ಯಾನ್ ಟೆಲ್ ಸ್ವಲ್ಪ ಕಮ್ಮಿ ಇದೆ, ಇಲ್ಲಿ ತೋರಿಸ್ಕೋತಿಲ್ಲ ಫೀಲಿಂಗ್ಸ್. ಪೇಜ್ ಆಫ್ ವ್ಯಾಂಡ್ಸ್ ಇರೋದ್ರಿಂದ ಯಾರೋ ಒಬ್ರು ಡೆಫಿನೆಟ್ಲಿ ನ್ಯೂ ಪರ್ಸನ್ ನಿಮ್ಮ ಕ್ವೀನ್ ಮೇಲೆ, ಇದು ಸ್ಪೆಷಲಿ ಐ ಆಮ್ ಟಾಕಿಂಗ್ ಅಬೌಟ್ ಅ ವುಮನ್. ನೀವು ಈಗ ವಿಡಿಯೋ ನೋಡ್ತಿರೋರು ಹುಡುಗ ಆಗಿದ್ರೆ ನಿಮ್ಮ ಹುಡುಗಿ ಮೇಲೆ, ಓಕೆ, ನಿಮ್ಮ ಗರ್ಲ್ ಫ್ರೆಂಡ್ ಯಾರಿದ್ದಾರೆ, ಲವ್ವರ್ ಯಾರಿದ್ದಾರೆ, ಅವ್ರ ಮೇಲೆ ಯಾರೋ ಒಬ್ರು ಅವ್ರ ಆಫೀಸಲ್ಲೇ ಕಣ್ಣು ಹಾಕ್ತಿರ್ಬೋದು ಅಂತ ಹೇಳ್ಬೋದು. ದೇರ್ ಇಸ್ ಅನ್ ಮೇಲ್ ಎನರ್ಜಿ. ಓಕೆ, ಆಮೇಲೆ ನ್ಯೂ ಪರ್ಸನ್ ಕೂಡ ಆಗಿರ್ಬೋದು, ಅಪಾಯಿಂಟ್ ಆಗ್ತಿರ್ಬೋದು, ಫ್ರೆಂಡ್ ಆಗ್ತಿದ್ದಾರೆ, ಆಮೇಲೆ ದೇ ಆರ್ ಲೈಕ್ ಕ್ರಶ್ ಆಗ್ತಿದೆ ಇವ್ರ ಮೇಲೆ ಅಂತ ಹೇಳ್ಬೋದು. ಆ್ಯಂಡ್ ಇಲ್ಲಿ 5 ಆಫ್ ವ್ಯಾಂಡ್ಸ್ ಇರೋದ್ರಿಂದ ನಿಮ್ಮಿಬ್ಬರ ಮಧ್ಯೆ ಕಾನ್ಫ್ಲಿಕ್ಟ್ ಆಗಬಹುದು. ಬಿ ಕೇರ್ಫುಲ್, ಬಟ್ ಸ್ಟಿಲ್ ಆಗೋ ಚಾನ್ಸಸ್ ಇದೆ. ನೀವು ನನ್ನ ಮಾತು ಕೇಳಿ ಸ್ವಲ್ಪ ಕೇರ್ಫುಲ್ ಆಗಿದ್ರೆ ಆಗೋದಿಲ್ಲ ಅಂತ ಹೇಳ್ತಿದ್ದೀನಿ ಅಷ್ಟೇ. ಆ್ಯಂಡ್ ಅದೇ ದೇರ್ ವಿಲ್ ಬಿ ಎ ಟಾಪಿಕ್ ಲೈಕ್ ಏನೋ ಕಾಂಪಿಟೇಷನ್ ಥರ ನಿಮ್ಮಿಬ್ಬರ ಮಧ್ಯೆ ಏನೋ ಮಾತುಕತೆ ಆಗುತ್ತೆ ಫಸ್ಟ್ ನಾರ್ಮಲ್ ಆಗಿ, ಆಮೇಲೆ ಅದು ಒಂದು ಬೇರೆ ಲೆವೆಲ್ಗೆ ಫೈಟ್ಸ್ ಆಗೋ ಚಾನ್ಸಸ್ ಇದೆ. ಸೊ ಬಿ ಕೇರ್ಫುಲ್. ಆ್ಯಂಡ್ ನೈಟ್ ಆಫ್ ಪೆಂಟಿಕಲ್ಸ್ ಇರೋದ್ರಿಂದ ನಿಮ್ಮ ಒಂದು ಲವ್ ಲೈಫ್ ಅನ್ನೋದು ಸದ್ಯಕ್ಕೆ ಸ್ಟಾಪ್ ಆಗಿದೆ ಅಂತ ಹೇಳಲ್ಲ, ತುಂಬ ಸ್ಲೋ ಆಗಿ ಮೂವ್ ಆಗ್ತಿದೆ ಅಂತ ಹೇಳ್ಬೋದು. ಇಟ್ಸ್ ಲೈಕ್ ಬೇಬಿ ಸ್ಟೆಪ್ ತಗೋತಾ ಇದೆ ನಿಮ್ಮ ರಿಲೇಶನ್ಶಿಪ್. ಬಟ್ ಡೆಫಿನೆಟ್ಲಿ ನೀವು ಯಾರ ಜೊತೆ ಕನೆಕ್ಟ್ ಇದ್ದೀರಾ ಅವ್ರು ಮಾತ್ರ ನಿಮಗೆ ತುಂಬಾ ಹಾನೆಸ್ಟಾಗಿ ಇಷ್ಟಪಡ್ತಾರೆ. ಅವ್ರು ನಾವು ಫೀಲಿಂಗ್ಸ್ನ ಅಷ್ಟು ಎಕ್ಸ್ಪ್ರೆಸ್ ಮಾಡ್ಕೋತಿಲ್ಲ ಆಗಿರಬಹುದು, ಬಟ್ ಅವರು ಒಂದು ಗುಡ್ ಟೈಮ್ ಹಾಗೆ ವೇಟ್ ಮಾಡ್ತಿದ್ದಾರೆ ಅಂತ ಹೇಳ್ಬೋದು. ಡೆಫಿನೆಟ್ಲಿ ಅವರ ಫೀಲಿಂಗ್ಸ್ನ ನಿಮಗೆ ಅವ್ರು ತೋರಿಸ್ಕೊಡ್ತಾರೆ ಸಮ್ ಹೌ. ಓಕೆ, ಆ್ಯಂಡ್ ನೈಟ್ ಆಫ್ ಸಾರ್ಟ್ಸ್ ಇರೋದ್ರಿಂದ ಇಲ್ಲಿ ಒಂದು ಸಡನ್ ಎನರ್ಜಿ ಇದೆ, ಎಲ್ಲೋ ಹೋಗೋಕ್ಕಾಗ್ಬೋದು ನಿಮಗೆ, ಸಡನ್ ಆಗಿ ಟ್ರಾವೆಲಿಂಗ್ ಎನರ್ಜಿ ಆಗ್ಬೋದು. ಇಲ್ಲ ಯಾರೋ ಒಂದು ಹೇಳಿದ್ದನ್ನ ಕೇಳಿಬಿಟ್ಟು ಇಮಿಡಿಯೇಟ್ ಆಗಿ ಆ್ಯಕ್ಷನ್ ತಗೋಬೇಡಿ. ವೆರಿ ರನ್ನಿಂಗ್ ಅಂತ ಹೇಳ್ಬೋದು, ಲೈಕ್ ತುಂಬ ಫಾಸ್ಟಾಗಿ ಸಿಟ್ಟಿಂದ ಹೋಗ್ತಾ ಇರೋದು. ಓಕೆ, ಆ ಎನರ್ಜಿಯಿಂದ ಸ್ವಲ್ಪ ಸೇವ್ ಆಗಿ. ಆಮೇಲೆ 10 ಆಫ್ ವ್ಯಾಂಡ್ಸ್ ಇರೋದ್ರಿಂದ ರಿಲೇಶನ್ಶಿಪ್ ಇರಲಿ, ನಿಮ್ಮ ಮನೆ ಇರಲಿ, ಈ ಎಲ್ಲ ಪ್ಲೇಸಿಂದ ನಿಮಗೆ ಸ್ವಲ್ಪ ಟಯರ್ಡ್ನೆಸ್ ಆಗಬಹುದು ಅಂತ ಹೇಳ್ತೀನಿ. ಟಯರ್ಡ್ನೆಸ್ ಇನ್ ದ ಸೆನ್ಸ್ ಸ್ವಲ್ಪ ಗ್ಯಾಪ್ ಬೇಕಾಗಿದೆ ನಿಮಗೆ. ಹಾಗಾಗಿ ಯುವರ್ ಪ್ಯಾಕಿಂಗ್ ಯುವರ್ ಲಗೇಜ್ ಹೇಳ್ಬೋದು, ಇಲ್ಲ ನಿಮ್ಮ ಓಲ್ಡ್ ಥಿಂಗ್ಸ್ನ ನೀವು ಯಾರಿಗೋ ಕೊಡ್ತಿದ್ದೀರಾ, ಇಲ್ಲ ರಿಲೇಶನ್ಶಿಪ್ಪಿಂದ ಸ್ವಲ್ಪ ಟೈಮ್ ಬೇಡ. ಒಬ್ರೊಬ್ರಿಗೆ ಆಗತ್ತಲ್ವಾ ಈ ಫೀಲಿಂಗ್ಸ್, ನಾರ್ಮಲ್ ಆಗಿ ಆಗುತ್ತೆ ಜನಗೆ. ಸೊ ಈ ಒಂದು ಎನರ್ಜಿ ಕೂಡ ಆಗಿರ್ಬೋದು. ಇಲ್ಲ ನೀವು ತುಂಬ ಮನೆಯಲ್ಲಿ ಕೆಲಸ ಮಾಡ್ತಿದ್ದೀರಾ ಅನಿಸ್ತಿದೆ, ಇವಾಗ ಕೀಪ್ ಆನ್ ವರ್ಕಿಂಗ್ ಆ್ಯಂಡ್ ಕೆಲಸ ಮಾಡಿ ತುಂಬ ಯು ಆರ್ ಫೀಲಿಂಗ್ ವೆರಿ ಟಯರ್ಡ್ ಆ್ಯಂಡ್ ಯು ವಾಂಟ್ ಟು ಜಸ್ಟ್ ಗೋ ಅವೇ ಫ್ರಮ್ ದಟ್ ಪ್ಲೇಸ್ ಅಂತ ಹೇಳ್ಬೋದು. ಮೆಜಿಷಿಯನ್ ಕಾರ್ಡ್ ಕೂಡ ಬಂದಿದೆ. ಸೊ ಡೆಫಿನೆಟ್ಲಿ ನೀವು
ಯಾವ ಥರ ತಗೋತೀರಾ ಈ ಮಂತ್ ಆ ಥರ ಇರುತ್ತೆ ಅಂತ ಹೇಳ್ತೀನಿ. ಇಫ್ ಯು ಆರ್ ಟೇಕಿಂಗ್ ಇಟ್ ಲೈಕ್ ಮ್ಯಾಜಿಕ್, ನೀವೆಲ್ಲಾರ ಮುಂದೆ ಅಟ್ರಾಕ್ಟಿವ್ ಆಗಿರ್ಬೋದು. ನೀವು ಇದನ್ನು ತುಂಬ ಲೇಸಿಯಾಗಿ ತೊಗೊಂಡ್ರೆ ನೀವು ಹಾಗೇ ಇರ್ತೀರಾ. ಇಟ್ಸ್ ಕಂಪ್ಲೀಟ್ಲಿ ಅಪ್ ಟು ಯು. ಬಟ್ ತುಂಬಾ ನಿಮ್ಮ ಮಾತ್ರ ತುಂಬ ಸ್ಟ್ರಾಂಗ್ ಆಗಿರ್ತೀರಾ, ತುಂಬ ಆ್ಯಕ್ಟಿವ್ ಅಂತ ಹೇಳ್ಬೋದು. ಈ ಮಂತಲ್ಲಿ ನೀವೇನು ಮಾಡಿದ್ರೂ ಈ ಮಂತಲ್ಲಿ ನಿಮಗೆ ಸಕ್ಸಸ್ ಕೂಡ ಸಿಗೋ ಚಾನ್ಸಸ್ ಇರುತ್ತೆ. ಬಿಕಾಸ್ ಈ ಮಂತಲ್ಲಿ ನಿಮ್ಗೆ ಅಷ್ಟು ಒಂದು ಲೈಟ್ ಇದೆ ಅಂತ ಹೇಳ್ಬೋದು. ಓಕೆ, ಹೈ ಪ್ರಿಸ್ಟೆಸ್ ಆ್ಯಂಡ್ ಟೆಂಪರೆನ್ಸ್ ಬಂದಿದೆ. ಹೈ ಪ್ರಿಸ್ಟೆಸ್ ಸಮಟೈಮ್ಸ್ ಶೋಸ್ ದ ಹಿಡನ್ ಥಿಂಗ್ಸ್ ಅಂತ ಹೇಳ್ತೀವಿ. ಕೆಲವೊಮ್ಮೆ ನಿಮ್ಮ ಪಾರ್ಟ್ನರ್ ಅಂದರೆ ಇಟ್ಸ್ ನಾಟ್ ಲೈಕ್ ನಿಮಗೇನು ಗೊತ್ತಾಗ್ತಿಲ್ಲ, ಯಾರೋ ಒಬ್ಬರು ಇಲ್ಲಿ ಏನೋ ಮಾತುಗಳನ್ನು ಬಚ್ಚಿಡ್ತಿದ್ದೀರಾ, ಇಲ್ಲ ಕಂಪ್ಲೀಟ್ ವಿಷಯವನ್ನು ನಿಮ್ಮ ಪಾರ್ಟ್ನರ್ಗೆ ತಿಳಿಸ್ತಿಲ್ಲ ಅಂತ ಹೇಳ್ಬೋದು. ಆಮೇಲೆ ಮೇ ಬಿ ಮೇಂಟೈನ್ ಮಾಡ್ತಿರ್ಬೋದು 2 ಪರ್ಸನ್ಸ್ನ ಅಂತ ಹೇಳ್ತೀನಿ. ಸಾರಿ ಗೈಸ್, ಬಟ್ ಬಾಟಮ್ ಆಫ್ ದ ಕಾರ್ಡ್ ಕೂಡ ನನಗಿಲ್ಲಿ ನೋಡ್ಬೋದು 7 ಆಫ್ ಸಾರ್ಟ್ಸ್ ಬಂದಿದೆ. ಸೊ ದೇರ್ ಈಸ್ ಅ ಚಾನ್ಸ್ ಲೈಕ್ ಯಾರೋ ಒಬ್ಬರು ಬೇರೆಯವ್ರ ಮೇಲೆ ಕ್ರಶ್ ಇಟ್ಕೊಂಡಿದ್ದೀರಾ, ಇಲ್ಲ ಮೇಲ್ ಎನರ್ಜಿ ನನಗೆ ಅಷ್ಟು ಸ್ಟ್ರಾಂಗ್ ಆಗಿ ಅನ್ನಿಸ್ತಿಲ್ಲ, ಫೀಮೇಲ್ ಓನ್ಲಿ ಐ ಆಮ್ ಫೀಲಿಂಗ್. ಆಮೇಲೆ ನೀವು ಯಾರ ಜೊತೆ ಬೇರೆ ಒಂದು ನ್ಯೂ ಪರ್ಸನ್ ಅನ್ನಲ್ಲ ಡೀಲ್ ಮಾಡ್ತಿರೋರು, ದಟ್ ಪರ್ಸನ್ ಈಸ್ ನಾಟ್ ವೆರಿ ಗುಡ್ ಅಂತ ಹೇಳ್ತೀನಿ. ಆ ಥರ ಏನಾದಿದ್ರೆ ಇವಾಗಲೇ ನೀವು ಹುಷಾರಾಗ್ಬಿಡಿ. ಆ ಪರ್ಸನ್ ಜಸ್ಟ್ ನಿಮ್ಮನ್ನ ಚೀಟ್ ಮಾಡಿಬಿಟ್ಟು ಮೈಂಡ್ ಗೇಮ್ಸ್ ಪ್ಲೇ ಮಾಡಿ ಹೋಗ್ತಾರೆ. ಟೆಂಪರೆನ್ಸ್ ಕಾರ್ಡ್ ಇರೋದ್ರಿಂದ ಡೆಫಿನೆಟ್ಲಿ ಹೀಲಿಂಗ್ ಇದಿರುತ್ತೆ. ಈ ಮಂತಲ್ಲಿ ಹೀಲಿಂಗ್ ಆಗೋದಿರುತ್ತೆ ನಿಮಗೆ. ಆ್ಯಂಡ್ ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ ಎನರ್ಜೀಸ್, ತುಂಬ ಬ್ಯಾಲೆನ್ಸಿಂಗ್. ಅಂದರೆ ಯು ವಿಲ್ ಬಿ ಲೈಕ್ ಟಯರ್ಡ್, ಲೈಕ್ ಏನು ವರ್ಕ್ ಮಾಡೋದು ತುಂಬ ಟಯರ್ಡ್ ಫೀಲ್ ಆಗುತ್ತೆ. ಬಟ್ ಪೀಸ್ಫುಲ್ಲಾಗಿ ಎಲ್ಲ ನೀವು ಸಾರ್ಟ್ ಔಟ್ ಮಾಡ್ತೀರಾ ಅಂತಲೂ ಹೇಳ್ಬೋದು ಟೆಂಪರೆನ್ಸ್ ಕಾರ್ಡ್ ಇರೋದ್ರಿಂದ. ಆಮೇಲೆ ನಿಮ್ಮ ಪರ್ಸ್ನಲ್ ಆ್ಯಂಡ್ ಪ್ರೊಫೆಷ್ನಲ್ ಲೈಫ್ನ ತುಂಬ ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ ಈ ಮಂತಲ್ಲಿ ಸ್ಪೆಷಲಿ. ಸೊ ಬಿ ಕೇರ್ಫುಲ್. ನಾನು ಆವಾಗಲೇ ಅಂದರೆ ಯಾರೋ ಒಬ್ಬ ನ್ಯೂ ಪರ್ಸನ್ ನಿನ್ನ ಕ್ರಶ್ ಆಗಿರ್ಬೋದು. ದೇರ್ ಇಸ್ ಸಮ್ಮನ್ ಹೂ ಇಸ್ ನಾಟ್ ಅ ಗುಡ್ ಎನರ್ಜಿ. ಓಕೆ, ಅಷ್ಟೇನು ಒಳ್ಳೆ ಎನರ್ಜಿ ಇಲ್ಲ ಅವ್ರದ್ದು. ಸೊ ದಟ್ಸ್ ಇಟ್ ಐ ಕ್ಯಾನ್ ಸೇ ಫಾರ್ ನೌ, ನೋ ಪ್ರಾಬ್ಲಮ್. ನಾನೊಂದು ಏಂಜಲ್ ಮೆಸೇಜಸ್ ಕೂಡ ಕೊಡ್ತೇನೆ. ಲೆಟ್ ಗೋ ಅಂತ ಬಂದಿದೆ ಮೆಸೇಜ್ ನಿಮಗೆ. ಅಂದರೆ ಅಲ್ಲಿ ಏನೋ ಒಂದು ಸಣ್ಣ ಪುಟ್ಟ ವಿಷಯಗಳು ಬಂದರೆ, ಇಲ್ಲ ನಿಮ್ಗೇನೋ ಒಂದು ಮೈಂಡಿಗೆ ತುಂಬ ಪ್ರೆಷರ್ ಕೊಡೋ ಥರ ನಿಮಗೆ ವರ್ಕ್ ಅನಿಸಿದ್ರೆ ಅದನ್ನೆಲ್ಲ ಬಿಟ್ಕೊಡ್ತೀರಿ, ಜಸ್ಟ್ ಲೆಟ್ ಗೋ ಮಾಡ್ತೀರಿ ಅಂತ ಹೇಳ್ತಿದೆ. ಇಲ್ಲ ನಿಮ್ಮಿಂದ ಏನೋ ಒಂದು ವರ್ಕ್ ಮಾಡಿಡ್ತೀರಾ, ಅದು ಬೇರೆಯವ್ರು ಏನೋ ಕ್ರೆಡಿಟ್ಸ್ ತೊಗೋತಿದ್ದಾರೆ, ಇಲ್ಲ ನಿಮ್ಮ ಪರ್ಸನ್ ನಿಮ್ಗೇನೋ ನಿಮ್ಮ ಪರ್ಸನ್ ನಿಮಗೆ ಏನೇನೋ ಹೇಳಿದ್ರು, ಎಲ್ಲ ಮೈಂಡಿಗೆ ತೊಗೋಬೇಡಿ, ಸಿಂಪ್ಲಿ ಲೆಟ್ ಗೋ ಮಾಡ್ತಾ ಇರಿ ಆ್ಯಂಡ್ ಬಿ ಫ್ರೀ ಅಂತ ಹೇಳ್ತಿದ್ದಾರೆ ಏಂಜಲ್ಸ್. ಬೇಕಾದರೆ ನಿಮಗೆ ಇನ್ನೊಂದು ಮೆಸೇಜ್ ಇಲ್ಲಿ ಬಾಟಮ್ ಅಂತ ಕಾರ್ಡ್ ತೋರಿಸ್ತೇನೆ. ದ ಸಿಚುವೇಶನ್ ವಿಲ್ ಇಂಪ್ರೂವ್ ಬಂದಿದೆ ನೋಡಿ. ಏನಾದರೂ ಇರಲಿ ಪ್ರೆಸೆಂಟ್ ನಿಮ್ಮ ಸಿಚುವೇಶನ್, ನಿಮ್ಮ ಪರ್ಸನ್ನು ಬೇರೆ ಜೊತೆ ಡೇಟಿಂಗಲ್ಲಿರಲಿ, ವಾಟ್ ಎವರ್ ದ ರೀಸನ್ ಈಸ್, ಡೆಫಿನೆಟ್ಲಿ ನೀವು ಯಾವ ಸಿಚುವೇಶನಲ್ಲಿದ್ದೀರಾ ಅದು ಬೇಗನೆ ಇಂಪ್ರೂವ್ ಆಗುತ್ತೆ. ಟೆನ್ಷನ್ ಮಾಡ್ಕೋಬೇಡಿ, ಎಲ್ಲವನ್ನು ಲೆಟ್ ಗೋ ಮಾಡ್ತಾ ಇರಿ ಅಂತ ನಿಮಗೆ ಏಂಜಲ್ಸ್ ಹೇಳ್ತಾ ಇದ್ದಾರೆ.